ಡಿ.ವಿ. ನಾರಾಯಣಸ್ವಾಮಿ, ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಾಜ್ಯಾಧ್ಯಕ್ಷರು, ನಮ್ಮ ಜೊತೆಲಿರ್ತಕ್ಕಂಥವರೆಲ್ಲ ರಾಜ್ ಸಮಿತಿಯವರು. ಇವತ್ತು ನಾವು ಇವತ್ತು ಒಂದು ನಿನ್ನೆ ಅಹಿಂಸಾ ಚೇತನ್ ಅವರ ಮೇಲೆ ನಡೀತಕ್ಕಂಥ ಘಟನೆಯನ್ನ ಖಂಡಿಸುತ್ತಾ ನಾವು ಮಾತಾಡಕ್ಕೆ ಇವತ್ತು ಬಂದು ಪತ್ರಿಕಾ ಮುಖಾಂತರ ಬರ್ತಾ ಇದೀವಿ. ಇವತ್ತು ಏನು ಅವರು ಮಾತಾಡ್ತಕ್ಕಂಥ ಮಾತು ದೇಶ ದ್ರೋಹಿ ಮಾತಲ್ಲ, ರಾಜ್ಯ ದ್ರೋಹಿ ಮಾತಲ್ಲ. ಇವತ್ತು ಏನು ಫಿಲಿಂ ನಟರಾಗಿ ಅವರ ಒಂದು ಇವತ್ತೇನು ನಮ್ಮ ಕರ್ನಾಟಕ ರತ್ನ ಅಂತ ಹೇಳ್ಕೊಂಡು ನಾವ್ ಏನಂತ ರಾಜ್ಕುಮಾರ್ ಸರ್ ಅವ್ರಿಗೆ ನಮ್ಮ ಎಲ್ರಿಗೂ ಅವ್ರ ಮೇಲೆ ಅಭಿಮಾನದ ಗೌರವ ಇದೆ ರಾಜ್ಕುಮಾರ್ ಸರ್ ಮೇಲೆ. ಇವತ್ತು ಅವ್ರು ಹೇಳಿರ್ತಕ್ಕಂಥ ವಿಚಾರ ಏನಂದ್ರೆ ರಾಜ್ಕುಮಾರ್ ಸರ್ ಒಬ್ಬರು ಕೊಟ್ಟಿದ್ರಿ, ಇನ್ನ ಎಲ್ರು ನಟರಿದ್ದಾರೆ, ಅವ್ರಿಗೂ ಸಹ ಒಂದು ಸಮಾಧಿಗೆ ಜಾಗ ಕೊಡ್ಬೇಕಂತ ವಿಚಾರದಲ್ಲಿ ಮಾತಾಡಿದ್ದಾರೆ ಅಷ್ಟೇ ಬಿನ ಬೇರೆ ಏನು ಮಾತಾಡಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ಸರ್ಕಾರ ಮಾಡ್ತಾ ಇರೋದು ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಮಾಡ್ತಾ ಇದ್ದಾರೆ. ಬಲೆಡ್ರಿಗೊಂದ್ ತರ ಆ ಒಂದು ಬೇರೆ ತರ ಒಂಥರ ಮಾಡ್ತಾ ಇದ್ರೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಏನು ಸಾರಾ ಗೋವಿಂದ್ ಅಂತ ಇದೇ ಒಂದು ಮಾತನ್ನ ನೆಪ ಇಟ್ಕೊಂಡು ಅಹಿಂಸಾ ಚೇತನ್ ಸರ್ ಅವರ ಮನೆ ಹತ್ರ ಹೋಗಿ ಅವ್ರಿಗೆ ಬೆದರಿಕೆ ಹಾಕಿ ಧಮಕಿ ಹಾಕಿದ್ದಾರೆ. ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಸಾರಾ ಗೋವಿಂದ್ ಅವರು ಕರ್ನಾಟಕದವರಾದ್ರೆ ಇವ್ರು ನಮ್ಮ ಚೇತನ್ ಸರ್ ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದಾರೆ. ಅನೇಕ ಬಡ ಜನರಿಗೆ ಒಂದು ವಿಚಾರ ತುಂಬುತ್ತಾ ಇದ್ದಾರೆ. ಅಂಬೇಡ್ಕರ್ ವಿಚಾರ, ಬುದ್ಧನ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ, ಈತವೇನು ಸಂವಿಧಾನ ವಿಚಾರ, ಸಂವಿಧಾನ ಯಾವ ತರ ನಡಿಬೇಕಂತೇಳಿ ಅವರು ಇಡೀ ಕರ್ನಾಟಕ ರಾಜ್ಯದಂತ ವಾಯ್ಸ್ ಮಾಡ್ತಾ ಇದ್ದಾರೆ. ಅವರ ಅಭಿಮಾನಿಗಳು, ಸಂಘಟನೆಕಾರರು, ರೈತ ಪರ, ದಲಿತ ಪರ, ಕನ್ನಡ ಪರ ಎಲ್ಲರೂ ಇವತ್ತು ವಾಯ್ಸ್ ಮಾಡ್ತಾ ಇದೀವಿ. ಅದೇ ರೀತಿಯೇನೆ ನಾವು ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಚೇತನ್ ಅವರ ಏನು ಇವತ್ತು ಸಾರಾ ಗೋವಿಂದರ್ ಮಾತಾಡಿದರೆ ಆ ಒಂದು ಮಾತನ್ನು ವಾಪಸ್ ತಗೊಂಡು ಮಗನೇ ಅಂತ ಮಾತಾಡಿದ್ದಾರೆ, ಅಶ್ಲೀಲವಾಗಿ ಮಾತಾಡಿದ್ದಾರೆ. ಆ ಒಂದು ಪದವನ್ನು ವಾಪಸ್ ತಗೊಬೇಕು. ಇಲ್ಲವಾದಲ್ಲಿ ಚೇತನ್ ಅವರ ಜೊತೆ ಸೇರಿ ನಾವು ಅವರ ವಿರುದ್ಧ ಒಂದು ಹೋರಾಟ ಇರ್ಬೋದು, ಪಿಕೆಟಿಂಗ್ ಇರ್ಬೋದು, ಒಂದು ಪ್ರತಿಭಟನೆ ಮಾಡೋದಕ್ಕೆ ನಾವೆಲ್ಲ ಹಿಂಜರಿಯೋದಿಲ್ಲ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈಗ ಏನಿವತ್ತು ಚೇತನ್ ಸರ್ ಮಾತಾಡಿರೋ ವಿಚಾರದಲ್ಲಿ ಅನೇಕ ಅವರ ಒಂದು ಅನ್ಯಾಯಗಳು, ಒಂದು ಅವರ ಬೆಳೆ ಇವತ್ತು ಇನ್ನ ಕೊಡ್ಬೇಕಾಗಿದ್ರೆ ಸಹ ಕಲಾವಿದರು ವಿಷ್ಣುವರ್ಧನ್ ಸಾರು, ಅಂಬರೀಶ್ ಸಾರು, ಇನ್ನು ಅನೇಕ ಕಲಾವಿದರಿದ್ದಾರೆ, ಅವ್ರಿಗೆಲ್ಲ ಕೊಡ್ಬೇಕಾಗಿತ್ತು. ಆದ್ರೂನು ಇವತ್ತು ಮಲತಾಯಿ ಧೋರಣ ಅನುಸರಿಸಿ ಸರ್ಕಾರ ಒಂದು ಏನು ಇವತ್ತು ದ್ರೋಹ ಮಾಡ್ತಾರೆ ಅದ್ರ ವಿರುದ್ಧ ನಾವು ಚೇತನ್ ಸರ್ ಧ್ವನಿ ಎತ್ತಿದ್ದಾರೆ. ಅದನ್ನ ಒಂದು ನೆಪ ಇಟ್ಕೊಂಡು ಏನಿವತ್ತು ಸಾರಾ ಗೋವಿಂದ್ ಅವರು ಅವರ ಒಂದು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಚೇತನ್ ಅವರನ್ನು ಬೆದರಿಕೆ ಹಾಕಿ ಅವರ ಒಂದು ಅಶ್ಲೀಲ ಪದವನ್ನು ಬಳಸಿ ಅವ್ರನ್ನ ಬೈದಿರ್ತಾರೆ. ಏನಾದ್ರೂ ಆತರ ಕಾನೂನು ಬಾಹಿರ ಚೇತನ್ ಸರ್ ಮಾಡಿದ್ರೆ ಅದನ್ನ ಕಾನೂನು ಪ್ರಕಾರ ಬಗೆಹರಿಸ್ಕೊಬೋದಾಗಿತ್ತು. ಮನೆ ಹತ್ರ ಹೋಗಿ ಅಶ್ಲೀಲವಾಗಿ ಬೈದಿರೋದು, ಅವರ ಮೇಲೆ ಧಮಕಿ ಹಾಕಿರೋದು, ಇದನ್ನೆಲ್ಲ ವಾಪಸ್ ತಕೊಂಡು ಅವರ ಒಂದು ಕ್ಷಮೆ ಯಾಚಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿಸ್ತಾ ಈ ಒಂದು ವಿಚಾರವನ್ನ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಎಲ್ರಿಗೂ ಸಹಕಾರ ಮಾಡೋದಕ್ಕೆಲ್ಲ ನನ್ನ ಆತ್ಮ ಬಂದ್ ಈ ವಿಚಾರದಲ್ಲಿ ಏನಾದ್ರು ಮತ್ತೆ ಮುಂದೂಡಿದ್ರೆ ಚೇತನ್ ಸರ್ ಜೊತೆ ಸೇರ್ಕೊಂಡು ಇಡೀ ರಾಜ್ಯದಂತ ಎಲ್ಲಾ ಕನ್ನಡ ಪರ, ದಲಿತ ಪರ ಮತ್ತು ರೈತ ಪರ ಎಲ್ಲಾ ಕಾರ್ಯಕರ್ತರು ಸೇರಿ ಅವರ ವಿರುದ್ಧ ಒಂದು ಧ್ವನಿ ಎತ್ತೋದಕ್ಕೆ ನಾವು ಮುಂದೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಮಾತು ಸಾರಾ ಗೋವಿಂದರಿಗೆ ಹೆಚ್ಚಿಗೆ ಕೊಡ್ತಕ್ಕಂಥ ವಿಚಾರ ಇವತ್ತು ನಾವು ಹೇಳ್ತಾ ಇದೀವಿ.